ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಶುಭೋದಯ. ಸ್ನೇಹಮಯಿ ಕೃಷ್ಣರವರು ನಿನ್ನೆ ಕಮಿಷನರ್ ಅವರನ್ನ ಭೇಟಿ ಮಾಡಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ, ಈ ಸ್ನೇಹಮಯಿ ಕೃಷ್ಣ ಯಾರು ಅಂತ ನಿಮಗೆ ಗೊತ್ತಿರಬಹುದು. ಮೂಡ ಕೇಸ್ ಹಗರಣದ ಎತ್ತಿ ಹಿಡಿದ ರುವಾರಿ ಅಂತಾನೆ ಹೇಳ್ಬೋದು. ಇವತ್ತು ಏನಪ್ಪಾ ಅಂದ್ರೆ ನಿನ್ನೆ ಏನಪ್ಪಾ ಅಂದ್ರೆ, ಈ ದರ್ಶನ್ ಕೇಸಿಗೆ ಒಂದು ದೂರನ್ನ ನೀಡಿದ್ರು. ತನಿಖೆ ಸರಿಯಾಗಿ ಆಗಿಲ್ಲ ಅಂತ ಒಂದು ತಿಂಗಳಿಂದನೇ ದೂರು ನೀಡಿದ್ರು. ಅಲ್ಲಿ ಯಾವುದೇ ರೆಸ್ಪಾನ್ಸ್ ಸಿಗದಿದ್ದಕ್ಕೆ, ಅಲ್ಲಿ ಕೇಳಿದಕ್ಕೆ ಕಮಿಷನರ್ ಅವರನ್ನ ಭೇಟಿ ಮಾಡಿ ಅಂತ ಹೇಳಿದ್ರು. ನಿನ್ನೆ ಕಮಿಷನರ್ನ ಭೇಟಿ ಮಾಡಿ ಮೌಖಿಕವಾಗಿ ಒಂದು ಮನವಿ ಮಾಡಿದ್ರು. ಅವರ ಉದ್ದೇಶ ಏನಪ್ಪಾ ಅಂದ್ರೆ, ಇದು ಏನು ಲೋಪದೋಷ ಆಗಿದೆ ಈ ಕೇಸಲ್ಲಿ ಅಂತ ಅವ್ರು ಹೇಳ್ತಾ ಇರೋದಂದ್ರೆ, ಈ ಒಂದು ಕೇಸಿನಲ್ಲಿ PSI ವಿನಯ್ ಅವರು ಈ ಒಂದು ಕೇಸಿನಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು, ಅವರನ್ನ ತನಿಖೆ ಮಾಡದೆ ಕೈ ಬಿಟ್ಟಿದ್ದಾರೆ ACP ಚಂದನ್ ಅವರು ಅಂತ ಅವರು ದೂರು ನೀಡಿದ್ರು. ಆದ್ರಿಂದ ಕಮಿಷನರ್ ಕೂಡ ನಿನ್ನೆ ಮೌಖಿಕವಾಗಿ ಮನವಿ ಮಾಡಿದ್ದಕ್ಕೆ ಈ ಒಂದು ವಿಷಯನ DCP ಗಿರೀಶ್ ರವರಿಗೆ ಹೇಳಿದ್ದಾರೆ. ಇದರ ಬಗ್ಗೆ ಒಂದು ತನಿಖೆ ಮಾಡಿ ವರದಿ ನೀಡಿ ಅಂತ ಕೂಡ ಕಮಿಷನರ್ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಿನ್ನೆ ಹೈಕೋರ್ಟ್ ಅಲ್ಲಿ ಕೂಡ ಇದೇ ವಿಷಯ ಚರ್ಚೆ ಆಯಿತು ಗುರು. ಏನಪ್ಪಾ ಅಂದ್ರೆ, CV ನಾಗೇಶ್ ರವರು PSI ಮೊಬೈಲ್ನ ಸೀಸ್ ಮಾಡಿಲ್ಲ, ರಿಟ್ರೀವ್ ಮಾಡಿಲ್ಲ, ಯಾಕೆ ಕೈ ಬಿಟ್ಟಿದ್ದೀರಾ ಅಂತ ಅವರು ಕೂಡ ನಿನ್ನೆ ಹೈಕೋರ್ಟಲ್ಲಿ ಈ ಒಂದು ಮಾತನ್ನ ಹೇಳಿದ್ರು. ಒಟ್ಟಲ್ಲಿ ಅಲ್ಲಿ ಇಲ್ಲಿ ಹಾಗೂ ಈಗೂ PSI ಹೆಸರನ್ನ ಸಿಕ್ಕಾಪಟ್ಟೆ ಕೇಳ್ತಾ ಇದ್ದೀವಿ, ತಳಕಾಗ್ತಾ ಇದೆ. ನೋಡೋಣ ಇನ್ನು ಏನೇನಾಗುತ್ತೆ, ಏನು ಎತ್ತ ಅಂತ. ಒಟ್ಟಿನಲ್ಲಿ ಯಾವುದೇ ವಿಷಯ ಆಗಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋದು ಮಾತ್ರ ಇರುತ್ತೆ ಗುರು. ನಿಮಗೇನು ಅನ್ನಿಸ್ತಿದೆ ಈ ಒಂದು PSI ಅವರ ವಿಷಯವಾಗಿ? ನಿಮ್ಗೆ ಏನು ಅನ್ನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.